ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ತನಕ ಅಡಿಷನ್, ಕೂಡೋದು, ಸಬ್ಸ್ಟ್ರಾಕ್ಷನ್, ಕಳೆಯೋದು, ಮಲ್ಟಿಪ್ಲಿಕೇಶನ್, ಗುಣಿಸೋದು, ಇದ್ರ ಬಗ್ಗೆ ಒಂದಿಷ್ಟು ಬೇಸಿಕ್ ಅಷ್ಟೇ ಹೇಳ್ಕೊಟ್ಟಿದ್ದೀನಿ. ಅದರ ಹೈಯರ್ ಹ್ಯಾಂಡಿಗಿನ್ನ ನಾನು ಹೋಗಿಲ್ಲ. ಸೊ ಯಾಕೆ ಅಂದ್ರೆ ನಾನು ಹೈಯರ್ ಹ್ಯಾಂಡ್ ಹೇಳ್ಕೊಡೋದು ಬಹಳ ಈಸಿ ಅಂತ, ನನಗೆ ಈಸಿ, ಬಟ್ ನಿಮಗೆ ಕಷ್ಟ ಆಗುತ್ತೆ. ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ಒಂದಿಷ್ಟು ದಾರಿಯನ್ನ ಹಚ್ಬೇಕು. ಫಸ್ಟ್ ದಾರಿಲಿ ಹೋದ್ರೆ ನೀವು ಆಟೋಮೆಟಿಕ್ ಆಗಿ ಪ್ರಾಬ್ಲಮ್ಸ್ ಬರ್ತವೆ. ಸೊ ನಾನೀಗ ಏನ್ ಮಾಡ್ತೀನಿ ಅಂದ್ರೆ, ಇವತ್ತು ಮತ್ತೆ ಅಗೇನ್ ರಿಪಿಟೇಷನ್, ಮಲ್ಟಿಪ್ಲಿಕೇಶನ್ ತಗೊಳ್ತೀನಿ, ಮತ್ತೆ ಡಿವಿಷನ್ ತಗೊಳ್ತೀನಿ. ಯಾಕೆ ಗೊತ್ತಾ, ಫಸ್ಟ್ ನಿಮಗೆ ಒಂದೇ ಸಲ ಎಲ್ಲ ಸಿಲೆಬಸ್ ಹೇಳ್ಕೊಟ್ರೆ ಬಹಳಷ್ಟು ಕಷ್ಟ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹೇಳ್ಕೊಡ್ತೀನಿ. ಸೊ ಇವತ್ತು ನಾನು ಡಿವಿಷನ್ ಬಗ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದರ ಡೆಫಿನಿಷನ್ಸ್ ಎಲ್ಲ ನಿಮಗೆ ಬೇಕಾಗಿಲ್ಲ. ಫಸ್ಟ್ ಡಿವಿಷನ್ ಹೆಂಗ್ ಮಾಡೋದು. ಸೊ ಎಲ್ಲಿ ಏನಿರುತ್ತೆ ಡಿವಿಷನ್ ಅಲ್ಲಿ, ಇಲ್ಲಿರೋದು ಡಿವೈಸರ್, ಡಿವಿಡೆಂಡ್, ಸೊ ನೌ ಈಸ್ ಕೋಶಂಟ್. ಲಾಸ್ಟ್ ಇಲ್ಲಿ ಉಳಿತಲ್ಲ, ದಿಸ್ ಈಸ್ ರಿಮೈಂಡರ್. ಇದು ನಿಮ್ ತಲೆ ಒಳಗೆ ನಿಮ್ಮ ಮಗುವಿಗೆ ಗೊತ್ತಿರಬೇಕು. ಯಾವುದು ಡಿವೈಸರು, ಯಾವುದು ಡಿವಿಡೆಂಡು, ಯಾವುದು ಕೋಶಂಟ್, ರಿಮೈಂಡರ್. ಸೊ ನಾನು ಫಾರ್ಮುಲಾ ಏನಿದೆ ಅಂದ್ರೆ, ಡಿವಿಡೆಂಡ್ ಬರಬೇಕು ಅಂದ್ರೆ ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್. ಇದು ನಿಮ್ದು ಈಕ್ವಲ್ ಆತು ಅಂದ್ರೆ ನೀವು ಡಿವಿಷನ್ ಪ್ರೊಸೆಸ್ ಅನ್ನ ಪಕ್ಕಾ ಮಾಡಿದಿರಿ ಅಂತ. ಸೊ ಐ ಥಿಂಕ್ ಇದಕ್ಕೆ ಡಿವಿಸೈರ್ ಅಂತ ಕರಿತೀವಿ, ಡಿವಿಡೆಂಡ್ ಅಂತ ಕರಿತೀವಿ, ಕೋಶಂಟ್ ಅಂತ ಕರಿತೀವಿ, ರಿಮೈಂಡರ್ ಅಂತ ಕರಿತೀವಿ. ಸೊ ಡಿವಿಡೆಂಡ್ ಇದು ಯಾವುದಕ್ಕೆ ಸಮ ಅಂದ್ರೆ, ಇದು ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ರಿಮೈಂಡರ್ ಉಳಿದಿರೋದನ್ನ ಆಡ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು ದಿ ಸೇಮ್ ವ್ಯಾಲ್ಯೂ ಬಂತು ಅಂದ್ರೆ ನಿಮ್ಮ ಡಿವಿಷನ್ ಪ್ರೊಸೆಸ್ ಕರೆಕ್ಟ್ ಇದೆ. ಸೊ ಒಂದು ಪ್ರಾಬ್ಲಮ್ಸ್ ನೋಡ್ತೀನಿ, ನಾನು ನಿಮಗೆ ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ. ಸೊ ಕನ್ನಡದಲ್ಲಿ ಬರೋಣ. ಈಗ ಕನ್ನಡದಲ್ಲಿ ಇದಕ್ಕೆ ಏನಂತಾರೆ ಸರ್, ಇದಕ್ಕೆ ಭಾಜಕ ಅಂತ ಕರಿತೀವಿ, ಇದಕ್ಕೆ ಭಾಜ್ಯ ಅಂತ ಕರಿತೀವಿ, ಇದಕ್ಕೆ ಶೇಷ ಅಂತ ಕರಿತೀವಿ, ಇದಕ್ಕೆ ಭಾಗಲಬ್ಧ ಅಂತ ಕರಿತೀವಿ. ಸೊ ಭಾಗಲಬ್ಧ ಅಂತ ಕರಿತೀವಿ. ಸೊ ನೋಡ್ರಿ, ಇಲ್ಲಿ ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಕನ್ನಡದಲ್ಲಿ. ಸೊ ಎರಡು ನಿಮಗೆ ಗೊತ್ತಿರಬೇಕು. ಯಾಕೆ ಅಂದ್ರೆ ನಿಮ್ಗೆ ಎರಡು ಇಲ್ಲಿ ಇರೋದಕ್ಕೆ ಏನಂತೀವಿ ಡಿವಿಷನ್ ಬರುತ್ತೆ, ಅಲ್ಲಿ ಇರೋದು ದಿಸ್ ಇಸ್ ಬೇಸಿಕ್ ಅಷ್ಟೇ ಹೇಳ್ತೀವಿ ನಾನು. ಸೊ ವಾಟ್ ಈಸ್ ಡಿವಿಷನ್ ಅಂತ ನಾನು ಎಲ್ಲೂ ಡೆಫಿನೇಷನ್ ಕೊಡ್ತಿಲ್ಲ ನಿಮಗೆ. ಡೆಫಿನೇಷನ್ ನಿಮ್ಮ ಶಾಲೆಯಲ್ಲಿ ಎಲ್ಲರೂ ಹೇಳಿರ್ತಾರೆ. ಸೊ ನಾನು ಡಿವಿಷನ್ ಬಗ್ಗೆ ಒಂದಿಷ್ಟು ಕಾನ್ಸೆಪ್ಟ್, ಇದಕ್ಕೆ ಡಿವೈಸರ್ ಅಂತಾರೆ, ಇದಕ್ಕೆ ಡಿವಿಡೆಂಡ್ ಅಂತಾರೆ, ಇದಕ್ಕೆ ಕೋಶಂಟ್ ಅಂತಾರೆ, ಇದಕ್ಕೆ ರಿಮೈಂಡರ್ ಅಂತಾರೆ. ಕನ್ನಡದಲ್ಲಿ ಭಾಜಕ, ಭಾಜ್ಯ, ಭಾಗಲಬ್ಧ, ಶೇಷ. ಭಾಜ್ಯ ಯಾವುದಕ್ಕೆ ಸಮ ಅಂದ್ರೆ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಸೊ ಈಗ ನಾನು ಡಿವಿಷನ್ ಪ್ರೊಸೆಸ್ಗೆ ಹೋಗ್ತಿದ್ದೀನಿ. ಸೊ ಒಂದಿಷ್ಟು ಸಿಂಪಲ್ ಪ್ರಾಬ್ಲಮ್, ಇದು ಈ ಫಾರ್ಮುಲಾ ಟ್ಯಾಲಿ ಮಾಡಿ ತೋರಿಸ್ತೀನಿ ನಿಮಗೆ. ಈ ಫಾರ್ಮುಲಾ ಟ್ಯಾಲಿ ಮಾಡಿ ತೋರಿಸ್ತೀನಿ. ಓಕೆ, ಈ ಫಾರ್ಮುಲಾ ಟ್ಯಾಲಿ ಮಾಡಿ ತೋರಿಸಿದ್ಮೇಲೆ ನಿಮ್ಗೆ ಕ್ಲಿಯರ್ ಬಂದ್ಬಿಡುತ್ತೆ. 4 ಡಿವೈಡೆಡ್ ಬೈ 24, 25 ತಗೊಳ್ಳಿ. 4 ಡಿವೈಡೆಡ್ ಬೈ 25. ಸೊ ನಿಮಗೆ ಗೊತ್ತಿದೆ 4 24 1. ಸೊ ಈಗ ನಮ್ಮ ಫಾರ್ಮುಲಾ ಏನು, ಇದು ಡಿವೈಸರ್, ಡಿವಿಡೆಂಡ್, ಕೋಶಂಟ್, ದಿಸ್ ಈಸ್ ಶೇಷ. ಸೊ ರಿಮೈಂಡರ್,
this is 25. Dividend is equal to divisor into quotient plus remainder. Bhajya is equal to Bhajaka into Bhagalabdha plus Shesha. ಸೊ ನೋಡೋಣ ಈಗ ಭಾಗಲಬ್ಧ ನೋಡೋಣ. ಸೊ ಇದೇನಿದು ಡಿವೈಸರ್, ಏನು ಭಾಜಕ, ನಿಮಗೆ ಗೊತ್ತಾಗ್ಲಿ ಒಂದು ಪ್ರಾಬ್ಲಮ್ ಮಾತ್ರ ಹೆಂಗ್ ಬರೀತೀನಿ. ಭಾಜ್ಯ, ಡಿವಿಡೆಂಡ್, ಕೋಶೆಂಟ್, ಭಾಗಲಬ್ಧ, ಇದು ರಿಮೈಂಡರ್ ಅಥವಾ ಕನ್ನಡದಲ್ಲಿ ಶೇಷ. ಓಕೆ, ನೋಡೋಣ ಈಗ. ಸೊ ಈ ಪ್ರಾಬ್ಲಮ್ಗೆ ನಾನು ವ್ಯಾಲ್ಯೂಸ್ ಹಾಕೋಣ ಈಗ. ಸೊ ಏನು ಭಾಜ್ಯ ಡಿವೈಡೆಡ್ ಅಂದ್ರೆ 25. ಸೊ ನೋಡ್ರಿ, ಭಾಜಕ ಯಾವುದು 4, ಭಾಗಲಬ್ಧ ಯಾವುದು 6, ಶೇಷ ಯಾವುದು 1. ಸೊ ನಾವು ರೈಟ್ 25 is equal to 24 plus 1. It is 25 is equal to 25. It is the correct. ಸೊ ನಾವು ಡಿವಿಷನ್ ಪ್ರೊಸೆಸ್ ಇಸ್ ಕರೆಕ್ಟ್. ಇದು ಈ ತರ ಬರಬೇಕು. ನೀವು ಯಾವುದೇ ಪ್ರಾಬ್ಲಮ್ ಮಾಡ್ರಿ, ನೀವು ಮಾಡಿರೋದು ಕರೆಕ್ಟ್ ಇದೆ ಅಂತ ಟೆಸ್ಟ್ ಮಾಡ್ಕೋಬೇಕಂದ್ರೆ ಈ ಫಾರ್ಮುಲಾ ಇಟ್ಕೋಬೇಕು. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ, ಅಥವಾ ಡಿವಿಡೆಂಡ್ ಇಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶನ್ ಪ್ಲಸ್ ರಿಮೈಂಡರ್. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ನಾನು ಡಿವಿಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಇಲ್ಲೊಂದು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ತಿದ್ದೀನಿ. ಸೊ ಇದು ನನಗೆ ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಲ್ಲಿ ಇರೋದಕ್ಕೆ ಏನಂತೀವಿ ಇದಂತೀವಿ. ಸೊ ನಾವು ಮಾಡಿರೋ ಡಿವಿಷನ್ ಮತ್ತೆ ಸರ್ ನಾವು ಡಿವಿಷನ್ ಮಾಡಿದೀವಲ್ಲ, ಅದು ಕರೆಕ್ಟ್ ಅಂತ ಹೆಂಗೆ ನಾವು ಕ್ಲಾರಿಫಿಕೇಶನ್ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಎಲ್ಲರಿಗೂ ಇರ್ತತೆ. ಈ ಫಾರ್ಮುಲಾ ಟ್ಯಾಲಿ ಮಾಡಬೇಕು. ಇದಕ್ಕೆ ನಾವು ತಾಳೆ ನೋಡಿದ್ರೆ ನಾವು ಮಾಡಿರೋ ಪ್ರಾಬ್ಲಮ್ LHS ಇಸ್ ಈಕ್ವಲ್ ಟು, ಇದಕ್ಕೆ LHS ಈಕ್ವಲ್ಸ್ ಇಂದ ಈ ಕಡೆ ಇರೋದಕ್ಕೆ LHS ಅಂತ ಕರಿತೀವಿ, ಆ ಕಡೆ ಇರೋದಕ್ಕೆ RHS ಅಂತ ಕರಿತೀವಿ. ಅವೆರಡು ಈಕ್ವಲ್ ಇದ್ರೆ ನಾವು ಮಾಡಿರ್ತಕ್ಕಂಥ ಡಿವಿಷನ್ ಪ್ರೊಸೆಸ್ ಪಕ್ಕ ಕರೆಕ್ಟ್. ಓಕೆನಾ? ಈಗ ನಾನು ಇಲ್ಲಿ ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ನಾನು ಹೇಳ್ತಿದ್ದೀನಿ. ಸೊ ಮಲ್ಟಿಪ್ಲಿಕೇಶನ್ ಹೇಳ್ಬೇಕಿತ್ತು. ಸೊ ಒಂದು ನೆನ್ಪಿಟ್ಕೊಳ್ರಿ, ನಮ್ಮ ಎಲ್ಲ ಟೇಬಲ್ಸ್ ಸ್ಟಾರ್ಟ್ ಆಗೋದು 2 into 0 0, 2 into 1 2, 2 into 2 4, 2 into 3 6, 2 into 4 8, 2 into 5 10, 2 into 6 12, 2 into 7 14, 2 8s are 16, 2 9s are 18, 2 10s are 20. ಈ ಕಾನ್ಸೆಪ್ಟ್, ಇಲ್ಲಿ ಝೀರೋ ಕಾನ್ಸೆಪ್ಟ್ ಎಲ್ಲರೂ ಮನವರಿಕೆ ಮಾಡಿಸ್ಬೇಕು. ಝೀರೋ ಕಾನ್ಸೆಪ್ಟ್ ನ ಮನವರಿಕೆ ಮಾಡಿಲ್ಲ ಅಂದ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಯಾಕೆ ಅಂದ್ರೆ ಈ ಡಿವಿಷನ್ ಪ್ರೊಸೆಸ್ ಅನ್ನ ನಾವು ಪಕ್ಕಾ ಕ್ಲಿಯರ್ ಮಾಡಕ್ಕಾಗಲ್ಲ. ಎಲ್ಲಾ ಟೇಬಲ್ಸ್ ಸ್ಟಾರ್ಟ್ ಆಗೋದು 0 ಇಂದ, ನಾಟ್ ಬೈ ಒನ್ ಟೈಮ್. 2 ಒಂದ್ಲೆ 2, 2 ಎರಡ್ಲೆ 4, ದಟ್ ಈಸ್ ರಾಂಗ್. 2 ಇಂಟು 0 2 0 0, 2 ಒಂದ್ಲೆ 2, 2 ಎರಡ್ಲೆ 4, 2 ಮೂರ್ಲೆ 6, 2 4ಲೆ 8. ಈ ಕಾನ್ಸೆಪ್ಟ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡದೇ ಇರೋದ್ರಿಂದನೇ ನಮ್ಮ ಡಿವಿಷನ್ ಅಲ್ಲಿ ಕೆಲವೊಂದು ತಪ್ಪಾಗ್ತವೆ. ಅದು ಎಲ್ಲಿ ನಾನು ಈ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ಬಿಟ್ಟೆ ಮಾಡ್ತಿದ್ದೀನಿ. ಬಟ್ ಈಗ ನಾನು ಡಿವಿಷನ್ ಪ್ರೊಸೆಸ್ ಅನ್ನ, ಒಂದು ಡಿವಿಷನ್ ಪ್ರಾಬ್ಲಮ್ ನ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಈಗ. ಓಕೆ, ಬನ್ನಿ ಈಗ. ಸೊ ಈಗ ಆರು ಒಂದ್ಲೆ ಒಂದುಳಿತು, 6 ಒಂದ್ಲೆ ಒಂದುಳಿತು 8 6.
6 into 7 9 2 ಮಾಡೋಣ. 7 just to take. ಸೊ ನೋಡ್ರಿ, ಈಗ ಇಲ್ಲಿ ನಾವು ಡಿವಿಷನ್ ಮಾಡ್ಬೇಕಾದ್ರೆ 3 ಪ್ರಾಬ್ಲಮ್ಸ್ ಹಾಕ್ತೀನಿ. 6 6 8 8 2 1 ಅದು. ನೆಕ್ಸ್ಟ್ ಇನ್ನೊಂದು ಹಾಕ್ತಿದ್ದೀನಿ. ಯಾಕೆಂದ್ರೆ ಡಿಫ್ರೆಂಟ್ ಇದೇ ಪ್ರಾಬ್ಲಮ್ಸ್ ತಗೊಂತಿದ್ದೀನಿ ಅಂದ್ರೆ 6 4 2 6 ಇಲ್ಲಿ 3 ಡಿಫ್ರೆಂಟ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಿದ್ದೀನಿ. ಸೊ ನೋಡ್ರಿ, ಇದು ಮತ್ತು ಇದು ಈಕ್ವಲ್ ಇದ್ರೆ ಇಲ್ಲಿ ಒಂದೇ ನಂಬರ್ ತಗೋಬೇಕು. ಅರ್ಥ ಮಾಡ್ಕೊಳ್ಳಿ. ಇದು ಮತ್ತೆ ಇದು, ನಾನಿಲ್ಲಿ ಡಿವಿಡೆಂಡ್ ಡಿವೈಸರ್ ಯಾವುದನ್ನು ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ನಾನು ಈಸಿಯಾಗಿ ನಿಮ್ ತಲೆ ಒಳಗೆ ಅರ್ಥ ಆಗ್ಲಿ ಅಂತ. ಇದು ಮತ್ತೆ ಇದು ಸಮ ಇದೆ ಅಂದ್ರೆ ಒಂದೇ ನಂಬರ್ ತಗೋಬೇಕು. ಓಕೆ, ಸೊ 1 6 1 6 ಇಟ್ ಈಸ್ 0. ನೆಕ್ಸ್ಟ್ ಒಂದ್ಸಾರಿ ಡಿವಿಷನ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಒಂದೊಂದೇ ನಂಬರ್ನ ಇಳಿಸ್ಕೊಳಕ್ ಪ್ರಾವಿಷನ್ ಇರೋದು. ಯಾವ ಕಾರಣಕ್ಕೂ 2 ನಂಬರ್ಸ್ ಅನ್ನ ಅಂದ್ರೆ ಕೆಳಗಿಳಿಸ್ಲಿಕ್ಕೆ ಅವಕಾಶ ಇಲ್ಲ. ಸೊ ಇಲ್ಲಿಗೆ 8 ಇಳಿಸ್ಕೊಂಡ್ರಿ. ಸೊ 6 1 ಎಷ್ಟು ಉಳಿತು? 22 ಉಳಿತು. ಈಗ 2 ಇಳಿಸ್ಕೊಳ್ರಿ. 6 3 18 3. ಸೊ ಇಲ್ಲಿಗೆ ಬಿಡ್ರಿ. ಸೊ ಯಾವಾಗ ಇಲ್ಲಿಗೆ ಬಿಡ್ಬೇಕು ಅಂದ್ರೆ ರಿಮೈಂಡರ್ ಇದೆಯಲ್ಲ, ಶೇಷ ಇದೆಯಲ್ಲ, ಶೇಷ ಇದಕ್ಕಿಂತ ಕಡಿಮೆ ಇರಬೇಕು. ಇದಕ್ಕಿಂತ ಜಾಸ್ತಿ ಇದ್ರೆ ಮತ್ತೆ ಡಿವಿಷನ್ ಮಾಡಬೇಕು. ಈ ಶೇಷ ಇದೆಯಲ್ಲ, ಇದು ಇದಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಡಿವಿಷನ್ ಪ್ರೊಸೆಸ್ ಅಲ್ಲಿಗೆ ನಿಲ್ಲಿಸಬಹುದು. ಜಾಸ್ತಿ ಇದೆ ಅಂದ್ರೆ ಮತ್ತೆ ಡಿವಿಷನ್ ಮಾಡಬೇಕು. ಫಸ್ಟ್ ನನ್ನ ಕಾನ್ಸೆಪ್ಟ್ ಎಲ್ಲಿದೆ ಅಂದ್ರೆ, ಇದು ಮತ್ತೆ ಇದು ಈಕ್ವಲ್ ಇದ್ರೆ ಇಲ್ಲಿ ಎಷ್ಟು ನಂಬರ್ ತಗೋಬೇಕು? 1 ನಂಬರ್. 1 ಎದಾಯ್ತು. ಈಗ ಬರ್ರಿ ಸೆಕೆಂಡ್ ಪ್ರಾಬ್ಲಮ್ ಬರ್ರಿ. ಇಲ್ಲಿ ಇದು ಮತ್ತೆ ಇದು ದೊಡ್ಡದಿದ್ರು ಸಹ ಒಂದೇ ನಂಬರ್ ತಗೋಬೇಕು. ಇಲ್ಲಿ ನಾನು ಹೇಳ್ತೀನಿ, ಎಲ್ಲ ನಾವು ನಂಬರ್ಸ್ ತಗೊಳೋದು ಡಿಸೈಡ್ ಆಗೋದು ಇಲ್ಲಿಂದ. ಇಲ್ಲಿ ಇದು ಸೇಮ್ ಇದೆ 1 ನಂಬರ್. ಇದು ದೊಡ್ಡದಿದೆ 1 ನಂಬರ್. ದೊಡ್ಡದಿದೆ 1 ನಂಬರ್. ಓಕೆ, 6 1 ಓಕೆ 1 ನಂಬರ್. 6 1 ಉಳಿತು 9. 6 3 18 1 ಉಳಿತು 2. 6 2 12. ಸೊ ರಿಮೈಂಡರ್ 0 ಉಳಿತು ಅಂದ್ರೆ ಅದನ್ನ ಕಂಪ್ಲೀಟ್ ಡಿವಿಷನ್ ಅಂತ ಕರಿತೀವಿ. ಸೊ ಈಗ ಇದು ಈಕ್ವಲ್ ಇದೆ 1 ನಂಬರ್ ತಗೊಂಡ್ರಿ. ಇದು ದೊಡ್ಡದಿದೆ 1 ನಂಬರ್ ತಗೊಂಡ್ರಿ. ಇಲ್ಲಿ ಬನ್ನಿ. ಈಗ ಇದು ಯಾವ ಕಾರಣಕ್ಕೂ ಇದಕ್ಕಿಂತ ಚಿಕ್ಕದಿತ್ತು ಅಂದ್ರೆ ಆವಾಗ ಪಕ್ಕದಲ್ಲಿರೋ ನಂಬರ್ನು ತಗೋಬಹುದು. ಅದನ್ನು ಕಡಿಮೆ ಆಯ್ತು ಅಂದ್ರೆ ಅದ್ರ ಪಕ್ಕದಲ್ಲಿರೋದನ್ನು ತಗೋಬಹುದು. ಈಗ ನಾನೇನ್ ಮಾಡ್ತೀನಿ, ಇದು ಚಿಕ್ಕದಿ, ಇದಕ್ಕಿಂತ ಇದು ಚಿಕ್ಕದಿದೆ ಅಂದ್ರೆ ಪಕ್ಕದಲ್ಲಿರೋ ಸಪೋರ್ಟಿ ತಗೋಬಹುದು. ಸೊ ಇದು ತಗೊಂಡ ತಕ್ಷಣ ಇದು ದೊಡ್ಡದಾಗ್ಬಿಡ್ತು, 42 ಆಯ್ತು. ಅವಾಗ ಒಂದ್ ಸಾಕು ಇಷ್ಟು. ಸೊ ಮುಂದಿನ ತಗೋಬೇಕಾ? ಯಾವಾಗ 42 ಇದಕ್ಕಿಂತ ಚಿಕ್ಕದಾದ್ರೆ ಮುಂದಿನ ತಗೋಬೇಕಿತ್ತು. 42 ದೊಡ್ಡದಿದೆ ಈಗ, ಅವಾಗ ಎಷ್ಟು ತಗೋಬೇಕು? ಮತ್ತು ಅದ್ರ ಮುಂದಿನ ತಗೋಬೇಕು. ಈಗ ಡಿವಿಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬೇಕು. ಯಾಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ಫಸ್ಟ್ ಕ್ಲಿಯರ್ ಆಗ್ಲಿ ನಿಮ್ ತಲೆ ಒಳಗೆ. 646. ಸೊ 6 4 2 6. ಸೊ ಈಗ ನಾನು 1 ನಂಬರ್ ತಗೋಬೇಕು, 2 ನಂಬರ್ ತಗೋಬೇಕು ಹೇಳಿ. ಬಹಳ ಇಂಪಾರ್ಟೆಂಟ್. ನಾನು ಹೇಳ್ತಿದ್ದೀನಿ, ಇದೆಯಲ್ಲ, ಇದಕ್ಕಿನ್ನ ಚಿಕ್ಕದಿದ್ರೆ ಪಕ್ಕದಲ್ಲಿರೋ ಸ್ವಲ್ಪ ಈಕ್ವಲ್ ಇದ್ರು ಒಂದೇಯ, ಪಕ್ಕದಲ್ಲಿರೋದಕ್ಕಿಂತ ದೊಡ್ಡದಿದ್ರು ಒಂದೇಯ, ಪಕ್ಕದಲ್ಲಿರೋದಲ್ಲ ಇದಕ್ಕಿಂತ ಚಿಕ್ಕದಿದ್ರೆ ಪಕ್ಕದಲ್ಲಿರೋದು ತಗೋಬಹುದು. ಅವ್ರನ್ನೂ ತಗೋಬಹುದು. ಯಾವಾಗ ಇದಕ್ಕಿಂತ ದೊಡ್ಡದಾಗ್ಬೇಕು. ಅಲ್ಲಿ ತನಕ ನೀವು ಪಕ್ಕದಲ್ಲಿರೋ ತಗೊಂತಾನೆ ಹೋಗ್ಬೋದು. ಸೊ ನಾನೀಗ 4 ಡಿವೈಡ್ ಮಾಡಕ್ ಆಗಲ್ಲ, ಅದಕ್ಕೆ ಪಕ್ಕದಲ್ಲಿರೋ ತಗೊಂಡೆ. 6 42 ಆಯ್ತು. 6 ಗಿಂತ ದೊಡ್ಡದಾಯ್ತು. 6 7 42. ಈಗ ನಾನು ಡಿವಿಷನ್ ಪ್ರೊಸೆಸ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಒಂದೇ ನಂಬರ್ನ ಇಳಿಸ್ಕೊಳಕ್ ಸಾಧ್ಯತೆ ಇದೆ. 6 1 6.
ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಇಲ್ಲಿ 3 ಮೆಥಡ್ ನಿಮ್ ತಲೆ ಒಳಗೆ ಹೋಗ್ಬೇಕು. ಇವು ಇದು ಮತ್ತು ಇದು ಈಕ್ವಲ್ ಇದ್ರೆ ಒಂದೇ ನಂಬರು, ಇದು ದೊಡ್ಡದಿದ್ರೆ ಒಂದೇ ನಂಬರು, ಇದು ಚಿಕ್ಕದಿದ್ರೆ ಇದಕ್ಕಿಂತ ದೊಡ್ಡದಾಗ ತನಕ ಪಕ್ಕದಲ್ಲಿರೋ ನಂಬರ್ಸ್ ಅನ್ನ ತಗೊಂತ ಹೋಗ್ಬೋದು. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಅನ್ಕೋಬಹುದಾ? ನೀವು ಅನ್ಕೊಂಡ್ರಿ ಸರ್ ನಮ್ಗೇನ್ ಬೇಜಾರಿಲ್ಲ, ನನಗೇನ್ ಬೇಜಾರಿಲ್ಲ ಸರ್ ನೀವು ಅನ್ಕೊಂಡ್ರೆ, ಬಟ್ ನನಗೆ ಬೇಜಾರಾಗಲ್ಲ. ಯಾಕೆ ನಿಮಗೆ ಲಾಸ್ ಆಗ್ಬಾರ್ದು. ನೀವು ನಿಮ್ಮ ಸಮಯವನ್ನ ವೇಸ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ನೋಡ್ತಾ ಇದ್ದಾಗ ಏನೋ ಕಣ ಅದೇನೋ ಮಾಡಿದರೆ ಅರ್ಥ ಆಗಿಲ್ಲ ಅಂದ್ರೆ ನಾನ್ ಮಾಡಿದ್ದು ಕ್ಲಾಸ್ ವೇಸ್ಟ್, ನಿಮ್ ಸಮಯನೂ ವೇಸ್ಟ್. ಸೊ ನನ್ನ ಉದ್ದೇಶ ಅದಲ್ಲ, ನಿಮಗೆ ಏನಾದ್ರು ಒಂದಿಷ್ಟು ಗಣಿತ ಕಲಿಸ್ಬೇಕು ಆ ಉದ್ದೇಶ ಇಟ್ಕೊಂಡು ಇದೊಂದು ನಾನು ಹೊಸ ಯೋಜನೆಯನ್ನ ನನ್ನ ಜೀವನದಲ್ಲಿ ಮಾಡ್ತಾ ಇದ್ದೀನಿ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಸೆಕೆಂಡರಿ ಪಾರ್ಟ್, ಆದ್ರೆ ನನ್ನ ಪ್ರಯತ್ನ ನಿರಂತರವಾಗಿರುತ್ತೆ. ಅದು ಎಷ್ಟು ಜನ ಬಳಸ್ಕೊಂತಾರೆ ಗೊತ್ತೆ, ಒಬ್ಬ ಬಳಸ್ಕೊಂಡು ಅದರಿಂದ ಸಕ್ಸಸ್ ಆದ್ರೆ ಸಾಕು, ನನಗೆ ಖುಷಿ ತರುತ್ತೆ. ನಾವು ಮಾಡೋ ಕೆಲಸದಿಂದ ಒಬ್ಬರಿಗೆ ನಾನು 1000 ಜನಕ್ಕೆ ಸ್ಯಾಟಿಸ್ಫೈ ಮಾಡ್ತೀನಿ ಅನ್ನೋದು ತಪ್ಪು ಕಲ್ಪನೆ. ಒಬ್ಬ ಕಲ್ತ್ರೆ ಸಾಕು, ನಾನು ಮಾಡಿದ ಕೆಲಸ ಸಾರ್ಥಕ. ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಡಿವಿಷನ್ ನೋಡ್ಬಿಟ್ಟು ಡಿವಿಷನ್ ಪ್ರೊಸೆಸ್ ಕಲ್ತಿದ್ದೀನಿ ಸರ್, ಐ ಆಮ್ ಹ್ಯಾಪಿ ವಿತ್ ದಟ್. ಸೊ ನನ್ನ ಆಸೆ ಇರೋದಷ್ಟೇ, ನಾನು ಎಲ್ಲರನ್ನೂ ನಾನು ಎಲ್ಲರಿಗೂ ನಾನು ಒಳ್ಳೆನ ಆಗ್ತೀನಿ ಅನ್ನೋದು, ಎಲ್ಲರಿಗೂ ನಾನು ಒಳ್ಳೆ ಟೀಚರ್ ಆಗ್ತೀನಿ ಅನ್ನೋದು ಬಹಳಷ್ಟು ಕನಸು. ಯಾಕೆಂದ್ರೆ ಮರಕ್ಕಿಂತ ಮರ ದೊಡ್ಡದಿರುತ್ತೆ, ನನಗಿನ್ನ ಚೆನ್ನಾಗಿ ಹೇಳ್ಕೊಡೋರು ಇದ್ದಾರೆ. ನಾನೇ ಬಹಳ ಪ್ರವೀಣ ಅಂದ್ರೆ ತಪ್ಪು ನೋಡ್ರಿ. ಪ್ರತಿದಿನ ಕಲಿಯೋದಿರುತ್ತೆ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನು ಸಹ ಯೂಟ್ಯೂಬ್ ವಾಚ್ ಮಾಡ್ತಿರ್ತೀನಿ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ತೀನಿ, ಹೊಸ ಹೊಸ ಕಾನ್ಸೆಪ್ಟ್ಸ್ ಅನ್ನ ನಾನು ನಿಮಗೆ ಹೇಳ್ಬೇಕು ಅನ್ನೋದನ್ನ ವಿಚಾರ. ಯಾವಾಗ ನಾನು ಶಿಕ್ಷಕನಾಗಿದ್ದಾಗ ಪ್ರತಿದಿನ ಕಲಿಬೇಕು. ನಾವ್ ಹೆಂಗಾಗ್ಬಿಟ್ಟಿದೀವಪ್ಪ ಅಂದ್ರೆ ಸ್ಟಿಕ್ ಆನ್ ಆಗ್ಬಿಟ್ಟಿದೀವಿ. ನಿಮಗಿನ ಜಾಸ್ತಿ ಗೊತ್ತಿರೋದ್ರಿಂದ, ನೀವು ನಮಗೆ ಪ್ರಶ್ನೆ ಕೇಳದೇ ಇರೋದ್ರಿಂದ ನಾವೇನಾಗಿದ್ವಿ, ನಾವ್ ಹೇಳಿದ್ದೆ ವೇದವಾಕ್ಯ. ಹಂಗಾಗಿ ಮಗು ಯಾವಾಗ ಎಕ್ಸ್ಟ್ರಾ ಕ್ವಶನ್ ಕೇಳುತ್ತಲ್ಲ ಕ್ಲಾಸ್ ರೂಮ್ ಅಲ್ಲಿ, ಅವಾಗ ನಾವು ಮನೇಲಿ ಬಂದು ಓದಕ್ ಸ್ಟಾರ್ಟ್ ಮಾಡ್ತೀವಿ. ಕೇಳದೆ ಇರೋದ್ರಿಂದನೇ ನಾವು ಒಂಥರ ಪ್ರೊಫೆಸರ್ಸ್ ಆಗ್ಬಿಟ್ಟಿದ್ವಿ. ನನ್ನನ್ನು ಸೇರ್ಕೊಂಡು ನಾನು ಹೇಳ್ತಾ ಇರೋದು. ಸೊ ಹಂಗ ಆಗ್ಬಾರ್ದು ಅಂದ್ರೆ, ನಮ್ಮನ್ನ ತುಕ್ಕಿಡಿಯಕ್ ಬಿಡಬಾರ್ದು ಅಂದ್ರೆ, ನಮ್ಮ ಮೈಂಡ್ ಸ್ಟ್ರಕ್ ಆಗ್ಬಾರ್ದು ಅಂದ್ರೆ ನೀವು ಏನ್ ಮಾಡ್ಬೇಕು, ಪ್ರತಿದಿನ ಹೊಸ ಹೊಸದನ್ನ ಕಲಿತಾ ಇರ್ಬೇಕು. ಅದ್ ಹೆಂಗೆ ಅದ್ ಯಾಕೆ ಹಂಗ್ ಮಾಡ್ಬೇಕು ಅಂತ ಕೇಳ್ಬಿಟ್ರೆ ನಾಳೆ ಮೇಸ್ಟಿಕ್ ತಲೆ ಒಳಗೆ ಹುಳ ಬರ್ತತೆ. ಅಯ್ಯೋ ಆ ಹುಡುಗ ಕೇಳ್ತಾನೆ, ಯಾರೋ ಒಬ್ಬನ್ ಕೇಳ್ತಿದ್ದಾನೆ, ಅವ್ನಿಗೆ ಹೇಳ್ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅವ್ರಿಗೆ ಬರುತ್ತೆ. ಅದಕ್ಕೋಸ್ಕರ ನೀವು ಕಲೀರಿ. ಜೊತೆಗೆ ನನಗಿನ ಜಾಸ್ತಿ ಗೊತ್ತಿತ್ತು ಅಂದ್ರೆ ಈ ಮೆಥಡ್, ಈ ಪ್ರಾಬ್ಲಮ್ ಅನ್ನ ಈ ಮೆಥಡ್ ಅಲ್ಲಿ ಯಾಕೆ ಮಾಡಬಾರ್ದು ಅಂತಂದ್ರೆ, ರೆಡಿ ಟು ಅಕ್ಸೆಪ್ಟ್. ನಾನು ಹೇಳಿದ್ದೆ ಸರಿ ಅನ್ನೋದಕ್ಕಿಂತ ನಿನ್ನ ಮೆಥಡ್ ಇನ್ನ ಈಸಿ ಆಗುತ್ತೆ ಅಂದ್ರೆ ಬೇರೆಯವರಿಗೆ ತಲುಪಿಸಿದಾಗ, ಸರ್ ಈ ಮೆಥಡ್ ಇನ್ನೂ ಈಸಿ ಆಗುತ್ತೆ ಅಂತ ನಾನು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ, ಸೊ ನಾನು ಅದು ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ನಾನು ಹೇಳಿದ್ದೆ ಬಹಳಷ್ಟು ಚಂದ ಅಂತ ಅನ್ಕೊಳ್ಳೋದು ನನ್ನ ತಪ್ಪು. ನಾನು ಹೇಳ್ಕೊಟ್ಟಿದ್ದಕ್ಕೆ ರಿವರ್ಸ್ ಮಾಡ್ತಾ ಅಂತಂದ್ರೆ ಅದು ನನ್ನ ತಪ್ಪಾಗುತ್ತೆ. ಅದಕ್ಕೋಸ್ಕರ ನೀವು ಏನಾದ್ರು ಕಳಿಸಿದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ. ಓಕೆನಾ? ಸೊ ಈಗ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಇಲ್ಲಿ ಈ 3 ಮೆಥಡ್ ನಿಮ್ ತಲೆ ಒಳಗೆ ಬಂದ್ಬಿಟ್ರೆ ನನ್ಗೆ ಡಿವಿಷನ್ ಪ್ರೊಸೆಸ್ ನನ್ ಡೌಟೇ ಬರಲ್ಲ. ನಿಮ್ ಡೌಟ್ಸ್ ಅಲ್ಲಿಗೆ ಕ್ಲಿಯರ್ ಆಗಿ. ಬಹಳ ಜನ ಹುಡುಗರಿಗೆ 1 ನಂಬರ್ ತಗೋಬೇಕು, 2 ನಂಬರ್ ತಗೋಬೇಕು, ಯಾಕೆ 1 ತಗೋಬೇಕು, ಯಾಕೆ 2 ತಗೋಬೇಕು ಅನ್ನೋದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇಲ್ಲಿರೋ ನಂಬರು ಸೇಮ್ ಇದ್ರೆ ಇಲ್ಲಿ ಒಂದೇ ತಗೋಬೇಕು. ಒಂದು ಇದು ಕಂಪೇರ್ ಮಾಡಿದಾಗ ಇದು ದೊಡ್ಡದಿದ್ರು ಸಹ ಒಂದೇ ತಗೋಬೇಕು. ಇಲ್ಲಿ 3ನೇದಕ್ಕೆ ಬಂದ್ವಿ, ಇದು ಇದಕ್ಕಿಂತ ಚಿಕ್ಕದಿದೆ, ಆವಾಗ ಇದು ದೊಡ್ಡದಾಗ ತನಕ, ಇದ್ರಕ್ಕಿಂತ ದೊಡ್ಡದಾಗ ತನಕ ಪಕ್ಕದಲ್ಲಿರೋ ಸಂಖ್ಯೆ ತಗೊಂತ. ಕ್ಲಿಯರ್ ಅನ್ಕೋಬೋದಾ? ನೋಡೋಣ ಒಂದು 4-5 ಪ್ರಾಬ್ಲಮ್ಸ್ ಅನ್ನ. ಓಕೆ, ಸೊ ನಾನು ಕಂಪ್ಲೀಟ್ ಡಿವಿಷನ್ ಆಗ್ಬೇಕು ಅಂತೇನಿಲ್ಲ, ಜಸ್ಟ್ ರಿಮೈಂಡರ್ ಉಳಿರಿ. ಇಲ್ಲಿ ರಿಮೈಂಡರ್ ಉಳಿದ್ರೆ ಏನಕ್ಕಿಂತ ಕಡಿಮೆ ಇರಬೇಕು, ಡಿವೈಸರ್ಗಿಂತ, ಭಾಜಕಕ್ಕಿಂತ ಕಡಿಮೆ ಇದ್ರೆ ಓಕೆ. ನೋಡೋಣ. 4, 5, 6, 3 ಡಿವೈಡೆಡ್ ಬೈ 2. ಈಗ 1 ತಗೊಂತಿರೋ 2 ತಗೊಂತಿರೋ, 1 ತಗೊಂತಿರೋ 2 ತಗೊಂತಿರೋ. ಸೊ ನೋಡ್ಬೇಕು, ಇದು ನೋಡ್ಬೇಕು, ಇದಕ್ಕಿಂತ ದೊಡ್ಡದಿದ್ರೆ ಒಂದೇಯಾ, ಇದನ್ನ ನೋಡ್ಬೇಕು ನೀವು ಫಸ್ಟ್. ನೋಡಿದ್ಮೇಲೆ ಇದಕ್ಕಿಂತ ದೊಡ್ಡದಿದ್ರೆ ಒಂದೇಯಾ, ದೊಡ್ಡದಿಲ್ಲ ಅಂದ್ರೆ ಪಕ್ಕದ್ದು. ಸೊ ಅವ್ರಿಬ್ಬರು ಸಮ ಇದ್ರೆ ಒಂದೇಯಾ.
ಓಕೆ, ಒಂದು ತಗೊಂತೀನಿ ಈಗ. ಸೊ ಈಗ ಒಂದು ತಗೊಂಡೆ. ಈಗ 2 2s 4 0. ನೆಕ್ಸ್ಟ್ ನಮ್ಗೆ ಡಿವಿಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದ್ಸಾರಿ ಡಿವಿಷನ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರೆ ಮೇಲಿಂದ ಒಂದೊಂದೇ ನಂಬರ್ ನಿಲ್ಲಿಸ್ಕೋಬೇಕು. 2 2s 4, ಸಾರಿ 5 ನ ಇಳಿಸ್ಕೊಳ್ಳಿ. 2 2s 4 1. 5 ನ ಇಳಿಸ್ಕೊಂಡು 4 ಬಂತು. ಈಗ 16 ಬಂತು. 16 ಬಂತು. 2 8s 16 0. ಪಕ್ಕದಲ್ಲಿರೋ 3 ಇಳಿಸ್ಕೊಂಡ್ರಿ. 2 1s 2. ಸೊ ಇಲ್ಲಿಗೆ ಡಿವಿಷನ್ ಬಿಡಬಹುದು, ತಪ್ಪೇನಿಲ್ಲ. ಡಿವಿಷನ್ ಬಿಡ್ಬೇಕಾದ್ರೆ ಯೋಚನೆ ಮಾಡಬೇಕು, ಈ ರಿಮೈಂಡರ್ ಶೇಷ ಇದೆಯಲ್ಲ ಭಾಜಕಕ್ಕಿಂತ ಕಡಿಮೆ ಇರಬೇಕು. ಡಿವೈಸರ್ ಗಿಂತ ಕಡಿಮೆ ಇದ್ರೆ ಮಾತ್ರ ನಿಲ್ಲಿಸ್ಬೇಕು. ಡಿವೈಸರ್ ಗಿಂತ ಜಾಸ್ತಿ ಇತ್ತು ಅಂದ್ರೆ ನಿಮ್ಮ ಡಿವಿಷನ್ ತಪ್ಪಾಗಿದೆ ಅಂತ. ಇದು ತಲೆ ಮಾಡ್ಕೊಳ್ಳಿ. ಈಗ ನೋಡ್ರಿ, ಈಗ ನಾನು ನಿಲ್ಲಿಸ್ತೀನಿ ಇಲ್ಲಿಗೆ. ಯಾಕೆ ಅಂದ್ರೆ ಡಿವೈಸರ್ ಗಿಂತ ಶೇಷ ಕಡಿಮೆ ಇದೆ, ಅದಕ್ಕೋಸ್ಕರ ನಾನೀಗ ನಿಲ್ಲಿಸ್ತಾ ಇದ್ದೀನಿ. ಸೊ ನೋಡ್ರಿ, ಇಲ್ಲಿ ಒಂದ್ ಸಂಖ್ಯೆ ತಗೋಬೇಕು, 2 ಸಂಖ್ಯೆ ತಗೋಬೇಕು. ನಾನು ಹೇಳ್ತಿದ್ದೀನಿ, ಇದು ನೋಡಿದ ತಕ್ಷಣ ಇದಕ್ಕಿಂತ ದೊಡ್ಡದಿದೆ ಅಂದ್ರೆ ಸಹ 1 ಸರ್, ಅವೆರಡು ಈಕ್ವಲ್ ಇದ್ರು 1 ಸರ್. ಸರಿ, ಪಕ್ಕದಲ್ಲಿ ಇರೋದಕ್ಕಿಂತ ಚಿಕ್ಕದಿದ್ರೆ ಅದಕ್ಕಿಂತ ದೊಡ್ಡದಾಗ ತನಕ ತಗೋಬೇಕು. ಓಕೆ, ಸೊ ನಾನು 1 ತಗೊಂಡೆ. ಈಗ 2 2s 4. ನೆಕ್ಸ್ಟ್ 5 ಇಳಿಸ್ಕೊಂಡೆ. 2 2s 4. 5 ಅಲ್ಲಿ 4 ಅದೇ 1. 5 ರ 4 ಹೋದ್ರೆ 1 16. 2 8 16. 3 ಇಳಿಸ್ಕೊಂಡೆ. 2 1 2. ಈ ಶೇಷನ ಡಿವೈಡ್ ಮಾಡೋದು ಹೆಂಗೆ ಅಂತ ಮುಂದೆ ಹೇಳ್ಕೊಡ್ತೀನಿ. ಈಗ ನಾನು ಅದು ಕನ್ಫ್ಯೂಸ್ ಮಾಡ್ಸಕ್ಕೆ ರೆಡಿ ಇಲ್ಲ, ಆಯ್ತಲ್ಲ. ಈ ಶೇಷ ಹೆಂಗಿರ್ಬೇಕು ಅಂದ್ರೆ ಭಾಜಕಕ್ಕಿಂತ ಕಡಿಮೆ ಇರಬೇಕು ಅಷ್ಟೇ, ಫಸ್ಟ್ ಕಂಡೀಷನ್. ಇನ್ನ ಡಿವೈಡ್ ಮಾಡ್ಬೋದಾ ಸರ್? ಮಾಡ್ಬೋದು, ಅದು ನಾನು ಈಗ ಹೇಳ್ಕೊಡಲ್ಲ. ಇಷ್ಟು ಸಾಕು ಬೇಸಿಕ್ ಆಗಿ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. Five 8 3 5. I will start with 5. ಸೊ ಎಷ್ಟು ಈಗ 1 ನಂಬರ್ ತಗೊಂತೀರೋ 2 ನಂಬರ್ ತಗೊಂತೀರೋ. ಸೊ ಇಲ್ಲಿ ನೋಡ್ಬೇಕು, ಈಗ ನೋಡಿದ ತಕ್ಷಣ ಇವೆರಡು ಸಮ ಇದಾವೆ ಸರ್. ಸೊ ಒಂದೇ ಸಾಕು ಸರ್. ಇದು ದೊಡ್ಡದಿದೆ ಸರ್, ಒಂದೇ ಸಾಕು ಸರ್. ಇದಕ್ಕಿಂತ ಚಿಕ್ಕದಿದೆ ಸರ್, 2 ತಗೊಳ್ಳಿ ಸರ್. ಸೊ ಈಗ 5 1s 5 0. ಒಂದ್ಸಾರಿ ಡಿವಿಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲಿಂದ ನಂಬರ್ಸ್ ಎಷ್ಟು ಇಳಿಸ್ಕೋಬಹುದು ಅಂತ ಹೇಳಿದೀನಿ. ಪ್ರತಿ ಸಾರಿ ಒಂದೊಂದೇ ನಂಬರ್ನ ಇಳಿಸ್ಕೋಬೇಕು. 8 5 1s 3 33 ಉಳಿತು. 5 6s 30. 5 6 30. 3 ಉಳಿತು. 5 ಇಳಿಸ್ಕೊಂಡೆ. 5 7 35 ಬಂತ. ನೋಡ್ರಿ ಎಷ್ಟು ಈಸಿ ಇದೆ ಡಿವಿಷನ್. ನಮಗೆ ಒಂದಿಷ್ಟು ನಿಮಗೆ ಬರಲ್ಲ ಅಂತ ಹೇಳ್ಕೊಡ್ತಿಲ್ಲ, ಬರೋದನ್ನ ಎನ್ರಿಚ್ಮೆಂಟ್ ಮಾಡ್ತಿದ್ದೀವಿ. ಯಾರಿಗಾರ ಇನ್ನ ಸ್ವಲ್ಪ ಅಲ್ಲಿ ಹೇಳಿದ್ರೆ ಕಣ ಚೂರು ಡೌಟ್ ಇದೆ ಅಂದ್ರೆ ಅದನ್ನ ಕ್ಲಿಯರ್ ಮಾಡ್ತೀವಿ, ಆಯ್ತಲ್ಲ. ಐ ಥಿಂಕ್ ಕ್ಲಿಯರ್. ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ. ಸಿಕ್ಸ್ 8 9 7 ಡಿವೈಡೆಡ್ ಬೈ 4. ಸೊ ಯಾರು ಹೇಳ್ಕೊಡ್ತೀರಿ ಹೇಳ್ತೀರಿ ಅಂದ್ರೆ ಸರ್ ಈಗ 1 ನಂಬರ್ ತಗೋಬೇಕು, 2 ನಂಬರ್ಸ್ ತಗೋಬೇಕು. ಸೊ 1 ನಂಬರ್ ಯಾಕೆ ತಗೋಬೇಕು? ಇಲ್ಲಿ ನೋಡ್ತೀವಿ ಸರ್, ಇವ್ರಿಗಿಂತ ದೊಡ್ಡವರಿದ್ರೆ ಒಂದೇಯಾ, ಈಕ್ವಲ್ ಇದ್ರು ಒಂದೇಯಾ. ಬಟ್ ಈ ನಂಬರ್ಗಿಂತ ಕಡಿಮೆ ಇದ್ರೆ ಪಕ್ಕದಲ್ಲಿರೋರ್ನ ತಗೋಬೇಕು. ಸೊ ಈಗ 6 4 1s 4 2 ಬಂತು. 8 ಮಾತ್ರ ಇಳಿಸ್ಕೋಬಹುದು, 89 ಇಳಿಸ್ಕೊಂಡು ಒನ್ಸ್ ಡಿವಿಷನ್ ಸ್ಟಾರ್ಟ್ ಆತಂದ್ರೆ ಒಂದೊಂದು ನಂಬರ್ನ ಇಳಿಸ್ಕೋಬೇಕು. ಇಲ್ಲಿ ಉಳಿದಿರೋ ಶೇಷದ ಪಕ್ಕ ಇದನ್ನ ಬರೀಬೇಕು. ಈಗ 4 7s 28 0.
9 ಬಂತು, 9 ಬಂತು. 4 2s 8 ಬಂತು, 1 ಉಳಿತು. 7 ಬಂತು, ಅಲ್ಲಿಗೆ 1 ಬಿಕಮ್ 17 ಆತು. 17 ಹೆಂಗ್ ಡಿವೈಡ್ ಮಾಡ್ತೀರಿ? 4 4s 16 ಬಂತು. ಈಗ ರಿಮೈಂಡರ್ 1 ಅನ್ನ ರಿಮೈಂಡರ್ ಅಂತ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಈ ಡಿವೈಸರ್ ಗಿಂತ ಭಾಜಕಕ್ಕಿಂತ ಕಡಿಮೆ ಇದೆ ಅಂದ್ರೆ ಅಲ್ಲಿಗೆ ಬಿಡ್ಬೋದು. ಕಡಿಮೆ ಇರ್ಲಿಲ್ಲ ಅಂದ್ರೆ ಮತ್ತೆ ನೀವು ಡಿವಿಷನ್ ಪ್ರೊಸೆಸ್ ಅನ್ನ ಮಾಡಬೇಕು, ಭಾಗಾಕಾರ ಕ್ರಿಯೆಯನ್ನ ಮುಂದುವರಿಸ್ಬೇಕು. ಇದು ನಿಮ್ ತಲೆ ಒಳಗಿರ್ಲಿ, ಅವಸರ ಮಾಡಬೇಡ್ರಿ. ಸ್ಟೆಪ್ ಬೈ ಸ್ಟೆಪ್ ಬರ್ಕೊಳ್ಳಿ, ಮತ್ತೆ ನೋಟ್ಸ್ ಮಾಡ್ಕೊಳ್ಳಿ, ಮತ್ತೆ ನೀವು ಅದನ್ನ ಇಟ್ಕೋಬೇಕು, ಆಯ್ತಾ, ಲೈಫ್ ಲಾಂಗ್. ಸೊ ಯಾಕೆ ಅಂದ್ರೆ ಎಲ್ಲವೂ ನೆನ್ಪಿಟ್ಕೊಳ್ಳಲ್ಲ. ಅದಕ್ಕೆ ನಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ತಕ್ಷಣ ತೆಗೆದು ನೋಡ್ಲಿಕ್ಕೆ. ಓಕೆ, ಮತ್ತೊಂದು ಪ್ರಾಬ್ಲಮ್ ಮಾಡೋಣ. 9 9 8 6 3. ನೈನ್ 9 8 6. ಓಕೆ, ಸೊ ನೋಡೋಣ ಈಗ. ನಿಮಗೆ ಕನ್ಫ್ಯೂಸ್ ಬರೋ ಪ್ರಾಬ್ಲಮ್ಸ್ ಆಮೇಲೆ ಮಾಡಿಸ್ತೀನಿ. ಓಕೆ, 9 8 1 9 ನೋಡೋಣ. 9 8 1 9. ಸೊ ಈಗ ಇದು ಮತ್ತೆ ಇದು ಸಮ ಇದೆ ಸರ್. ಎಷ್ಟು ಸಂಖ್ಯೆ ತಗೋಬೇಕು? ಒಂದೇಯ. ಇದು ಇದನ್ನ ಕಂಪೇರ್ ಮಾಡಿದಾಗ ಇದು ದೊಡ್ಡದಿದ್ರು ಒಂದೇಯ. ಇದು ಇದಕ್ಕಿಂತ ಚಿಕ್ಕದಿದೆ, ಎಷ್ಟು ನಂಬರ್ ತಗೋಬೇಕು? 2 ನಂಬರ್ ತೋರ್ದು. ಅದನ್ನ ಆಮೇಲೆ ಮಾಡಿಸ್ತೀನಿ, ನನಗೆ ಒಂದೊಂದೇ ನಂಬರ್ಸ್ ಅನ್ನ ಮಾಡ್ತಿದ್ದೀನಿ. 9 1 9 0 8 ಉಳಿತು. ಈಗ 8 ಅನ್ನ ಹೆಂಗ್ ಮಾಡ್ತೀರಿ ಸರ್? ನೋಡ್ರಿ, 8 ನಾನು ಅವಾಗ್ಲೇ ನಿಮಗೆ ಟೇಬಲ್ಸ್ ಅನ್ನ ಬರ್ಸ್ದೆ. ಮಗ್ಗಿ ಸ್ಟಾರ್ಟ್ ಆಗೋದು ಎಲ್ಲಿಂದ? 0 ಟೈಮ್ಸ್ ಇಂದ. ಈಗ ಸರ್ 8 9 ಡಿವೈಡ್ ಆಗಲ್ಲ ಸರ್, ತಪ್ಪು. 8 9 ಡಿವೈಡ್ ಆಗುತ್ತೆ ಎಷ್ಟು ಟೈಮ್ಸಿಗೆ? 0 ಟೈಮ್. ನಾನು ಹೇಳಿದ್ದೀನಿ, ಇಲ್ಲಿಂದ ಒಂದೊಂದು ಸಂಖ್ಯೆ ಇಳಿಸ್ಕೋಬೇಕಾದ್ರೆ ಇದು ಡಿವೈಡ್ ಮಾಡಿ ಕಳೆದ್ಮೇಲೆ ಶೇಷ ಉಳಿತಲ್ಲ, ಅವಾಗ ಪಕ್ಕದಲ್ಲಿ ಇಳಿಸ್ಕೋಬೇಕು. ಈಗ ಸರ್ 81 ಇಳಿಸ್ಕೊಂಬಿಡೋಣ ಸರ್, ಇಟ್ ಈಸ್ ರಾಂಗ್, ಆಯ್ತಲ್ಲ. ಈಗ 8 ಅನ್ನ 9 ಇಂದ ಡಿವೈಡ್ ಮಾಡಬೇಕು. ಹೆಂಗೆ ಮಾಡ್ತೀರಿ ಸರ್? ಸರ್ 8 9 ಇಂದ ಡಿವೈಡ್ ಆಗುತ್ತೆ ಎಷ್ಟು ಟೈಮ್ಸಿಗೆ? 0 ಟೈಮಿಗೆ. 0 ಇಂಟು 9 0. ಸೊ ನಾವು 8ರಲ್ಲಿ 0 ಹೋದ್ರೆ 8. ಈಗ ಇದು ಶೇಷ ಆಗುತ್ತೆ, ಪಕ್ಕದಲ್ಲಿ ಇರೋದು ಇಳಿಸ್ಕೊಳ್ರಿ. 9 9s 81 0. ಈಗ 9 ಇಳಿಸ್ಕೊಳ್ರಿ. 9 1s 9 0. ದಿಸ್ ಇಸ್ ದಿ ಕ್ಯಾಲ್ಕುಲೇಷನ್. ಸೊ ನೀವು ಇಲ್ಲಿ ತಪ್ಪು ಮಾಡ್ತೀರಿ ಸರ್. 8 9 ಭಾಗ ಆಗಲ್ಲ ಸರ್, ಬಿಟ್ಬಿಡಿ ಸರ್. ನೀವೇನ್ ಸರ್ 8 ಎಲ್ಲ ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆಯಿಂದ ಭಾಗ ಆಗುತ್ತಾ ಸರ್? ಆಗುತ್ತೆ ಸರ್. ಎಷ್ಟು ಟೈಮ್ಸಿಗೆ ಸರ್? 0 ಟೈಮ್ಸಿಗೆ, 0 ಹೊತ್ತಿಗೆ. ಸೊ ಅದಕ್ಕೋಸ್ಕರ 9 1 9. 8 ಇಳಿಸ್ಕೊಂಡ್ರಿ. 8 ಇಳಿಸ್ಕೊಂತ ತಕ್ಷಣ ನಿಮ್ ತಲೆ ಒಳಗೆ ಹುಳ ಬರ್ತದೆ. ಸೊ 8 9 ಆಗಲ್ಲ ಸರ್, ಲೆಕ್ಕ ತಪ್ಪೈತೆ ಸರ್. ಇಲ್ಲ ಏನ್ ಮಾಡ್ತೀವಿ? 81 ಇಳಿಸ್ಕೊಂಡ್ಬಿಡೋದು, ಅದು ತಪ್ಪಾಗುತ್ತೆ. ಅದಕ್ಕೆ ಏನ್ ಮಾಡಬೇಕು? 8 9 ಭಾಗುತ್ತೆ. 0 ಇಂಟು 9 0. 8 ಉಳಿತು, ಅಲ್ಲಿಗೆ ಶೇಷ ಆಯ್ತು. ಪಕ್ಕದಲ್ಲಿರೋದು ಡಿವೈಡ್ ಮಾಡಿದ್ಮೇಲೆ ಇಳಿಸ್ಕೋಬಹುದು. ಆವಾಗ 81 9 81 9 ಉಳಿತು. 9 9. ಈ ತರದ್ ಇನ್ನು ನೋಡೋಣ, ಕ್ಲಿಯರ್ ಮಾಡೋಣ. ಓಕೆ, 4 1 6 ಡಿವೈಡೆಡ್ ಬೈ 4. ಆ ತರದೊಂದು ಪ್ರಾಬ್ಲಮ್ಸ್ ಹಾಕ್ಸ್ಬಿಡ್ತೀನಿ. 5 1 5. 6 ಡಿವೈಡೆಡ್ ಬೈ 6 1 8. 2 ಪ್ರಾಬ್ಲಮ್ಸ್ ನಾನು ಮಾಡ್ತೀನಿ. ಆ 6 ಡಿವೈಡೆಡ್ ಬೈ 6 1 8 ಅನ್ನು ನೀವು ಮಾಡ್ಕೋಬೇಕು ಮನೆಯಲ್ಲಿ. ಇವೆರಡನ್ನು ಮಾಡಿ ನಿಲ್ಲಿಸ್ಬಿಡ್ತೀನಿ. ಈಗ ಎಷ್ಟು ನಂಬರ್ ತಗೋಬೇಕು? 1 ತಗೋಬೇಕು, 2 ತಗೋಬೇಕು? 1. ಯಾಕೆಂದ್ರೆ
ಇದು ಮತ್ತೆ ಇದು ಸೇಮ್ ಇದೆ. 4 1 4. ಸೊ ಡಿವಿಷನ್ ಆದ್ಮೇಲೆ ಮೇಲಿಂದ ಎಷ್ಟು ಸಂಖ್ಯೆ ಇಳಿಸ್ಕೋಬಹುದು? ಒಂದ್ ಸಂಖ್ಯೆ ಇಳಿಸ್ಕೋಬಹುದು. ಒಂದ್ ಇಳಿಸ್ಕೊಂಡೆ. ಸೊ 1 4ರಿಂದ ಭಾಗ ಆಗಲ್ಲ ಸಾರ್. ಆಗುತ್ತೆ ಸಾರ್. ಎಷ್ಟ ಬರ್ತಿ ಸರ್? 0 ಬರ್ತಿ. 4 ಒಂದ್ಲೆ 4 ಕಟ್ಟಿದ್ರೆ ತಪ್ಪಾಗುತ್ತೆ. 0 ಬರ್ತಿ ಕಟ್ಟಿ ಸರ್. 0 ಇಂಟು 4 0. ಈಗ ಇದು ಶೇಷ. ಆವಾಗ ಪಕ್ಕದಲ್ಲಿ ಇರೋದು ಇಲ್ಸ್ಕೊಳ್ರಿ. 4 4 16. ನೌ ಇಟ್ ಈಸ್ 0. ಯಾಕೆ 0 ಕಟ್ಟಿದೀವಿ ಅಂತ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದೀವಿ. ಸೊ ನೋಡ್ರಿ, ಈಗ 5 1 5 5 1 5. ಸೊ ನೋಡ್ರಿ, ಇದು ಮತ್ತೆ ಇದು ಈಕ್ವಲ್ ಇದೆ. ಎಷ್ಟು ನಂಬರ್ ತಗೋಬೇಕು? ಒಂದೇ ನಂಬರ್ ತಗೋಬೇಕು. 5 5 5 1 5 0. ನೆಕ್ಸ್ಟ್ ಎಷ್ಟು ಇಳಿಸ್ಕೋಬೇಕು? ಒಂದೇ ಇಳಿಸ್ಕೋಬೇಕು. ಸೊ 1 5ರಿಂದ ಭಾಗ ಆಗಲ್ಲ ಸರ್ ಅಂತಂದ್ರೆ ತಪ್ಪು. ಭಾಗ ಆಗುತ್ತೆ. ಎಷ್ಟು ಟೈಮ್ಸಿಗೆ? 0 ಟೈಮ್ಸಿಗೆ. ಸೊ ಅಲ್ಲಿಗೆ ಇಲ್ಲಿ 0 ಕಟ್ರಿ. 0 ಇಂಟು 5 0. ಇಟ್ ಈಸ್ 1. ಸೊ 1ರಿಂದ 0 ಕಳೆದ್ರೆ 1 ಬಂತು. ಈಗ 5 ಬಂತು. 5 3 15. ಇದನ್ನ ಹೋಮ್ ವರ್ಕ್ ಮಾಡ್ತೀರಾ? ಇನ್ನೊಂದು ಕೊಡ್ತೀನಿ. 1 2 7 ಡಿವೈಡೆಡ್ ಬೈ 7 1 4 7 1 4. ಥರ್ಡ್ ಒನ್ 3 ಡಿವೈಡೆಡ್ ಬೈ 3 1 2. ಈ ಮೂರನ್ನ ನೀವು ಹೋಮ್ ವರ್ಕ್ ಮಾಡ್ಕೊಳ್ಳಿ. ಮಾಡಿ ನೀವೇನಾರು ಮಾಡಿದ್ರೆ ನಾನು ವಾಟ್ಸಪ್ ನಂಬರಿಗೆ ಶೇರ್ ಮಾಡಿ. ಡಿವಿಷನ್ ಪ್ರೊಸೆಸ್ ನ ಮುಂದಿನ ಎಕ್ಸ್ಟೆಂಡೆಡ್ ಅಂದ್ರೆ ಇನ್ನ ಹೈಯರ್ ಅಂಡ್ ಪ್ರಾಬ್ಲಮ್ಸ್, ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಅನ್ನು ಹೆಂಗ್ ಮಾಡ್ಬೇಕು ನನಗೆ ಅನ್ಸುತ್ತೆ. ಇಲ್ಲಿ ಒಂದ್ ಸಂಖ್ಯೆ ತಗೊಳೋದು, 2 ಸಂಖ್ಯೆ ತಗೊಳೋದು ಬಹಳ ಜನ ಕನ್ಫ್ಯೂಸ್ ಇರೋದು ಅದೇ. ನಾನು ನಿಮ್ಮಂಗೆ ಇರ್ಬೇಕಾದ್ರೆ ನನಗೂ ಇತ್ತು. ನನಗೆ ನನ್ನ ಗುರುಗಳು ಹೇಳ್ಕೊಟ್ರು. ಆ ಗುರುಗಳು ಹೇಳ್ಕೊಟ್ಟಿರೋದನ್ನ ನಿಮ್ಗೆ ಇವತ್ತು ಹಂಚ್ಕೊಳ್ತಿದ್ದೀನಿ. ಯಾಕೆಂದ್ರೆ ನಾನು ಕಲ್ತಿದ್ದು ಬೇರೆಯವರಿಂದ, ನನ್ನ ಗುರುಗಳಿಂದ. ನಿಮಗೆ ನಾನು ಹೇಳ್ಕೊಡ್ತಿದ್ದೀನಿ. ಮುಂದಿನ ಜಮಾನದಲ್ಲಿ ನೀವು ಮುಂದಿನ ಪೀಳಿಗೆಗೆ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಇರೋದ್ರಿಂದ ನನ್ನ ಕೈಯಲ್ಲಿ ಏನೇನಾಗುತ್ತೋ ಅದನ್ನ ನಿಮ್ಗೆ ಪ್ರಾಂಪ್ಟ್ ಆಗಿ ತಿಳಿಸಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಈ ಪ್ರಯತ್ನಕ್ಕೆ ಫಲ ಕೊಡೋದು ನಿಮ್ ವಿಚಾರ. ಯಾವಾಗ ಫಲ ಸಿಗುತ್ತೆ ಅಂದ್ರೆ ಕ್ಲಾಸ್ ಕೇಳಿ ಅದರಿಂದ ಕಲ್ತಿದ್ದೀನಿ ಅಂದ್ರೆ ಐ ಆಮ್ ಹ್ಯಾಪಿ ವಿತ್ ದಟ್. ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಬಹಳ ಜನ ಕ್ಲಾಸ್ ನೋಡ್ತಿದ್ದೀರಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ MBPL 74. ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಒತ್ತಿ. ಆ ಬೆಲ್ ಐಕನ್ ಒತ್ತೋದ್ರಿಂದ ಏನ್ ಲಾಭ ಅಂತ ನೀವು ಪ್ರಶ್ನೆ ಕೇಳಬಹುದು. ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಮಾಹಿತಿ ಬರುತ್ತೆ. ಜೊತೆಗೆ ಏನ್ ಗೊತ್ತಾ, ನನ್ನ ಮೊಬೈಲ್ ನಂಬರಿಗೆ ನೀವು ಕಾಲ್ ಮಾಡ್ರೆ ನನಗೆ ಬೇಜಾರಿಲ್ಲ. ಸೊ ನೀವು ಕಾಲ್ ಮಾಡಿದಾಗ ನಾನು ರಿಸೀವ್ ಮಾಡಿಲ್ಲ ಅಂದ್ರೆ ಸೊ ನಾನು ಯಾವಾಗ ನನ್ಗೆ ಸಮಯ ಸಿಗುತ್ತಲ್ಲ ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ. ಯಾರು ಯಾಕೆ ಫೋನ್ ಮಾಡಿದ್ರಿ, ಏನಾದ್ರು ಡೌಟ್ ಇದ್ರೆ ಕೇಳ್ರಿ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ನಾನು ಸ್ಪಂದಿಸ್ತೀನಿ. ಫೋನ್ ಕೊಟ್ಬಿಟ್ಟು ಫೋನ್ ರಿಸೀವ್ ಮಾಡದೇ ಇದ್ರೆ ಅದು ತಪ್ಪಾಗುತ್ತೆ. ಓಕೆ. ಸೊ ನಾನು ಡಿವಿಷನ್ ನ ಒಂದಿಷ್ಟು ಸಣ್ಣ ಕಾನ್ಸೆಪ್ಟ್ ಅಷ್ಟೇ ಕ್ಲಿಯರ್ ಮಾಡಿರೋದು. ಒಂದು 2-3 ಕ್ಲಾಸ್ ಮಾಡೋಣ, ಅವಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ ಅನ್ಕೊಂಡಿದ್ದೀನಿ. ಯಾವಾಗ ಒಂದೇ ಸಂಖ್ಯೆ ತಗೋಬೇಕು, ಯಾವಾಗ 2 ಸಂಖ್ಯೆ ತಗೋಬೇಕು ಅಂತ ನಾನು ಹೇಳಿದ್ದೀನಿ. ಇಲ್ಲಿ ಯಾಕೆ ಇವತ್ತು 0 ಕಟ್ಟಿದ್ದೀರ ಅನ್ನೋ ಕಾನ್ಸೆಪ್ಟ್ ನಿಮ್ ತಲೆಗೆ ಇನ್ನೊಂದ್ಸಲ ಹೇಳ್ತಿದ್ದೀನಿ. ಫಸ್ಟ್ ನಾನು ಹೇಳ್ತಿದ್ದೀನಿ, ಇವೆರಡು ಸಮ ಇದಾವಂದ್ರೆ ಒಂದೇ ಸಂಖ್ಯೆ ತಗೋಬೇಕು ಅಂತ ಹೇಳ್ತೀನಿ. 4 1 4. 1 ನಿಲ್ಸ್ಕೊಂಡೆ. 1 ಸರ್ 4ರಿಂದ ಡಿವೈಡ್ ಆಗಲ್ಲ ಸರ್. ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ಅಂತಂದ್ರೆ 1 4ರಿಂದ ಡಿವೈಡ್ ಆಗುತ್ತೆ. ಎಷ್ಟು ಟೈಮ್ಸಿಗೆ ಅಂದ್ರೆ 0 ಟೈಮ್ಸಿಗೆ. ಸೊ 0 ಇಂಟು 4 0. ಸೊ 1 ಬಂತು. 16 ಈಗ 6 ಇಳಿಸ್ಕೊಂಡ್ರಿ. 4 4 16. ಪಕ್ಕದಲ್ಲಿ ಇನ್ನೊಂದು ಪ್ರಾಬ್ಲಮ್ ಮಾಡ್ತಿದ್ದೀನಿ. 5 1 5. ಸೊ ಇಲ್ಲಿ 5 ಮಾತ್ರ ತಗೊಂಡಿದ್ದೀನಿ. ಯಾಕಂದ್ರೆ ಡಿವಿಡೆಂಡ್ ನ ಫಸ್ಟ್ ನಂಬರು ಡಿವೈಸರ್ ಈಕ್ವಲ್. ಇವೆರಡು ಈಕ್ವಲ್ ಇದ್ರೆ, ಫಸ್ಟ್ ನಂಬರ್ ಈಕ್ವಲ್ ಇದ್ರೆ 1, ಫಸ್ಟ್ ನಂಬರು ಈ ಕಡೆಗಿಂತ ಚಿಕ್ಕದಿದ್ರೆ 2 ಅಷ್ಟೇ. 2 ತಗೋಬಹುದು, 3 ತಗೋಬಹುದು. ಎಲ್ಲಿ ತನಕ ಇದಕ್ಕಿಂತ ಇದು ದೊಡ್ಡದಾಗಬೇಕಷ್ಟೇ. ಐ ಥಿಂಕ್ ಸೊ 1 ನಂಬರ್ ಈಕ್ವಲ್ ಇದಾವೆ ಸರ್. 1 ತಗೊಂತೀನಿ. 5 1 5 0. ಸೊ 1 ಇಳಿಸ್ಕೊಂಡೆ. 1 5 ಇಂದ ಡಿವೈಡ್ ಆಗಲ್ಲ ಅಂತ ಯಾರು ಹೇಳಿದ್ರೆ, ಇಲ್ಲಿ ಇದ್ರ ಮೇಲೆ ಕೇಳಿದ ಮೇಲೆ ಹೇಳಿದ್ರೆ ತಪ್ಪಾಗುತ್ತೆ. 1 5 ಇಂದ ಡಿವೈಡ್ ಆಗುತ್ತೆ ಸರ್. ಎಷ್ಟು ಟೈಮಿಗೆ? 0 ಟೈಮ್ಸಿಗೆ. 0 ಇಂಟು 5 0. 1 ಬಂತು. ಈಗ 5 ಇಳಿಸ್ಕೊಂಡೆ. 5 3 15. ಈ 3 ಪ್ರಾಬ್ಲಮ್ ಅನ್ನ ಮತ್ತೊಂದು ದಿವಸ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರಿವಿಷನ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ತಿದ್ದೀನಿ.
ಓಕೆ ಸ್ನೇಹಿತರೆ, ಮತ್ತೊಂದ್ಸಾರಿ ಹೇಳ್ತಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಲಾಭ ಪಡ್ಕೊಳ್ರಿ ಅನ್ನೋದು ನನ್ನ ಉದ್ದೇಶ ಆಗಿರೋದ್ರಿಂದ ಸೊ ಪಡ್ಕೊಳ್ತೀರಿ ಅನ್ಕೊಂಡಿದ್ದೀನಿ. ಓಕೆ, ಮುಂದಿನ ಕ್ಲಾಸ್ ಅಲ್ಲಿ ಡಿವಿಷನ್ ಪ್ರೊಸೆಸ್ ನ ಎಕ್ಸ್ಟೆಂಡೆಡ್ ಪ್ರಾಬ್ಲಮ್ಸ್ ಅಂದ್ರೆ ಇನ್ನ ಸ್ವಲ್ಪ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಅನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ.